ಶಿವಯೋಗಿಗಳವರ ಭಾವಚಿತ್ರದ ಭವ್ಯ ಮೆರವಣಿಗೆ. ಗಂಗಾವತಿ ನಗರದ ಕಲ್ಮಠದ ಪರಮಪೂಜ್ಯ ಶಿವಯೋಗಿಗಳಾದ ಲಿಂಗೈಕ್ಯ ಶ್ರೀ ಮನೀಪ್ರ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ ಭಾವಚಿತ್ರದ ಭವ್ಯ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಹಾಗೂ ಗವಿಮಠದ ಶ್ರೀ ಮಹಾಲಿಂಗೇಶ್ವರ ಭಜನಾ ಮಂಡಳಿ ಹಾಗೂ ಶ್ರೀ ಹುಚ್ಚೇಶ್ವರ ಭಜನಾ ಮಂಡಳಿ ಇವರಿಂದ ಕಲ್ಮಠದ ಆವರಣದಿಂದ ಶುಕ್ರವಾರ ಬೆಳಗ್ಗೆ ಪ್ರಾರಂಭಗೊಂಡಿತು. ನಗರದ ಪ್ರಮುಖ ರಾಜಬೀದಿಗಳ ಮೂಲಕ ಶ್ರೀ ಮಲ್ಲಿಕಾರ್ಜುನ ಮಠ, ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನ ತೆರಳಿ ಪುನಃ ಕಲ್ಮಠಕ್ಕೆ ಆಗಮಿಸಿತು. ಈ ಸಂದರ್ಭದಲ್ಲಿ ಕಲ್ಮಠದ ಶ್ರೀ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಕಲ್ಮಠ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಕೊಟ್ಟೂರೇಶ್ವರ ಮಹಾಶಿವಯೋಗಿಗಳವರ 104ನೇ ವರ್ಷದ ಮಹೋತ್ಸವ ಹಾಗೂ ಶ್ರೀ ಸಿದ್ಧಾರೂಢ ಸ್ವಾಮಿಗಳವರ ಪುರಾಣ ಪ್ರವಚನ ಮತ್ತು ಶರಣಬಸವ ಸಂಸ್ಕೃತಿ ಉತ್ಸವ ಕಳೆದ 8ರಿಂದ ಆರಂಭಗೊಂಡು ಇಂದು ಸಂಜೆ ಕಲ್ಮಠದ ಪುರಾಣ ಮಂಟಪದಲ್ಲಿ ಪುರಾಣ ಮಂಗಳೋತ್ಸವ ಹಾಗೂ ಧರ್ಮಸಭೆಯೊಂದಿಗೆ ಸಂಪನ್ನಗೊಳ್ಳಲಿದೆ. ಸಭೆಯಲ್ಲಿ ನಾಡಿನ ಹರಗುರು ಶರಣರು ಹಾಗೂ ಮಠಗಳ ಪೀಠಾಧಿಪತಿಗಳು ಪೂಜ್ಯರು ಭಾಗವಹಿಸುವರು ಎಂದು ಹೇಳಿದರು. ಇದಕ್ಕೂ ಪೂರ್ವದಲ್ಲಿ ಶ್ರೀ ರುದ್ರಯ್ಯ ಸ್ವಾಮಿ ಅಯೋಧ್ಯ ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಇವರಿಂದ ಶಿವಯೋಗಿಗಳವರ ಗದ್ದುಗೆಗೆ ಮಹಾರುದ್ರಾಭಿಷೇಕ ಹಾಗೂ ಬಿಲ್ವಾರ್ಚನೆ ನಡೆಸಲಾಯಿತೆಂದು ತಿಳಿಸಿದರು.
ಗಂಗಾವತಿ ಕಲ್ಮಠದ ಪರಮ ಪೂಜ್ಯ ಲಿಂಗೈಕ್ಯ ಶ್ರೀಮಣಿಪ್ರ ಕೊಟ್ಟೂರೇಶ್ವರ 104ನೆಯ ಸ್ಮರಣೋತ್ಸವದ ಅಂಗವಾಗಿ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಮಹಾಮಹಿಮ ಶ್ರೀ ಸಿದ್ಧಾರೂಢರ ಪುರಾಣ ಕಾರ್ಯಕ್ರಮ ಮಹೋತ್ಸವ ಹಾಗೂ ಗ್ರಾಮದ ರಾಜ ಬೀದಿಗಳಲ್ಲಿ ಪರಮ ಪೂಜ್ಯ ಲಿಂಗೈಕ್ಯ ಮಣಿಪ್ರ ಕೊಟ್ಟೂರೇಶ್ವರ ಒಂದು ಉತ್ಸವ ಕಾರ್ಯಕ್ರಮ ಪ್ರಾರಂಭಗೊಂಡು ಗ್ರಾಮದ ಎಲ್ಲ ಬೀದಿಗಳಲ್ಲಿ ಪರಮ ಪೂಜ್ಯರ ಒಂದು ಉತ್ಸವ, ಈ ಜೀವನದ ಉತ್ಸವ. ಆ ಉತ್ಸವವನ್ನು ನೋಡಿದರೆ ಜೀವನದ ಉತ್ಸವವನ್ನು ನಾವು ಕಾಣುವಂಥ ಕೊಟ್ಟೂರೇಶನ ಶಕ್ತಿ ಹಾಗೂ ಪರಮ ಪೂಜ್ಯರ ಆಶೀರ್ವಾದ ಸದಾಕಾಲ ಸದ್ಭಕ್ತರ ಮೇಲೆ ಇರಲಿ. ಪ್ರತಿ ವರ್ಷವೂ ಕೂಡ ದಾಸೋಹ ಶಿಕ್ಷಣಕ್ಕಾಗಿ ಈ ಶ್ರೀಮಠದ ಸೇವೆ ಅಗಾಧವಾಗಿರ್ತಕ್ಕಂತಹ ಮಠ. ಈ ಕೊಟ್ಟೂರೇಶ್ವರ ಮಠ ನಾಡಿನಾದ್ಯಂತ ಸಾಕಷ್ಟು ದಾಸೋಹ ಶಿಕ್ಷಣಕ್ಕಾಗಿ ಎತ್ತಿದ ಕೈ ಎನ್ನುವುದರಲ್ಲಿ ಎರಡೇ ಮಾತಿಲ್ಲ ಎನ್ನುವ ಮಾತನ್ನು ಹೇಳುತ್ತಾ ಎಲ್ಲರಿಗೂ ಒಳಿತಾಗಲಿ, ಎಲ್ಲರೂ ಒಳ್ಳೆಯದನ್ನು ಬಯಸಲಿ ಅಂತೇಳಿ ಎರಡು ನುಡಿಗಳನ್ನು ಹೇಳಕ್ಕೆ ಇಷ್ಟ.